ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ತಂಬಿಟ್ಟು ರೆಸಿಪಿ. ಶಿವರಾತ್ರಿ ಸ್ಪೆಷಲು. ಇವತ್ತು ಶಿವರಾತ್ರಿ ಪೂಜೆ ಎಲ್ಲ ಮುಗೀತು. ಇವತ್ತು ನಾನು ತಂಬಿಟ್ಟು ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಇವತ್ತು ಶಿವರಾತ್ರಿ ನೈವೇದ್ಯಕ್ಕೆ ನಾನು ಅಕ್ಕಿ ತಂಬಿಟ್ಟು ಮಾಡಿದ್ದೀನಿ. ಹುರ್ಗಡ್ಲೆಲ್ಲೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇವತ್ತು ಅಕ್ಕಿ ತಂಬಿಟ್ಟು ಮಾಡಿದ್ದೀನಿ. ಹುರಿದ ಅಕ್ಕಿಯಲ್ಲಿ ತಂಬಿಟ್ಟು ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು 1 kg ಅಕ್ಕಿ, ಊಟದ ಅಕ್ಕಿ ಅಂದರೆ ನಾನು ಮಾಮೂಲಿ ಅನ್ನ ಮಾಡೋ ಅಕ್ಕಿನೇ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಸೊಸೈಟಿ ರೈಸ್ ಇದ್ದರೆ ಅದನ್ನೇ ನೀವು ತೊಗೋಬೋದು. ಸೊಸೈಟಿ ರೈಸಲ್ಲೂ ಮಾಡ್ತೀನಿ. ಇವತ್ತು ನಾನು ಮಾಮೂಲಿ ಅಕ್ಕಿಯಲ್ಲಿ, ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡ್ತಾಯಿದ್ದೀನಿ. ಇದನ್ನು ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ಗಿಟ್ಟು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದು ಎಷ್ಟು ಹುರಿತೀವೋ ಅಷ್ಟು ಟೇಸ್ಟು ತಂಬಿಟ್ಟು. ಏನಂದರೆ ಇದನ್ನು ಕಲರ್ ಚೇಂಜ್ ಆಗದೆ ನೀವು ಹುರಿಬೇಕು, ನಿಧಾನಕ್ಕೆ. ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ, ನಿಧಾನಕ್ಕೆ ಹುರಿರಿ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿ ಬರುತ್ತೆ. ಈಗ ಒಂದು 100 ಗ್ರಾಮ್ ಅಷ್ಟು ನಾನು ಹೆಸ್ರುಬೇಳೆ, ಅಕ್ಕಿ ಹುರಿದಿದ್ದಾಯಿತು. ಈಗ ಹೆಸ್ರುಬೇಳೆ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಹುರ್ಕೋಬೇಕು. ನೀವು ಸ್ಕಿಪ್ ಮಾಡ್ಕೋಬೋದು, ಹೆಸ್ರುಬೇಳೆ ಬೇಡ ಅಂದರೆ. ಇದು ಘಮ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಗಟ್ಟಿ ಬರೋಲ್ಲ ಇದು. ಮತ್ತು ಹುರ್ಗಡ್ಲೆ 2 ಹಾಕಿದ್ರೆ. ಈಗ ಹುರ್ಗಡ್ಲೆ ಒಂದು 150 ಗ್ರಾಮ್ ಸೇರಿಸಿದ್ದೀನಿ. ಹುರ್ಗಡ್ಲೆ ಏನು ಹುರಿಯೋದೇನು ಬೇಕಿಲ್ಲ. ಸ್ಟವ್ ಆಫ್ ಮಾಡಿಬಿಟ್ಟು ಹುರ್ಗಡ್ಲೆ ಸೇರಿಸಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನೋಡಿ. ಅಕ್ಕಿ ಜೊತೆಗೆ ಹುರ್ಗಡ್ಲೆ, ಹೆಸ್ರುಬೇಳೆ, ಒಂದು 4 ಏಲಕ್ಕಿನೂ ಸೇರಿಸಿದ್ದೀನಿ. ಇದನ್ನು ಮಿಷಿನ್ ಕೊಟ್ಟು ಬೀಸ್ಕೊಬರಬೇಕು. ಮಿಕ್ಸಿಯಲ್ಲಿ ಹಾಕ್ಕೋಬೋದು, ನೈಸಾಗಿ ಬರೋಲ್ಲ, ಅದು ಅಷ್ಟೊಂದು ಜಲ್ದಿ ಇಡಬೇಕು. ಅದನ್ನು ಮಿಷಿನಲ್ಲೇ ಬೀಸ್ಕೊಬಂದರೆ 1 kg ಹಾಕಿದ್ದೀನಿ. ಹೆಂಗೋ 1/4 kg ಆಗುತ್ತೆ, ಚೆನ್ನಾಗಿರುತ್ತೆ. ನೈಸಾಗಿರಬೇಕು. ಈಗ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನಾನು ಒಂದು 150 ಗ್ರಾಮ್ ಹಾಕಿದ್ದೀನಿ. ನಾನು ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿನೇ ಇರುತ್ತೆ ಅನಿಸುತ್ತೆ, ಯಾಕಂದರೆ ಇದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗದೆ. ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ, ಕಲರ್ ಚೇಂಜ್ ಆಗದೆ. ಹುರಿದಿದ್ದಾಯಿತು. ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ಈಗ ಎಳ್ಳು ಸೇರಿಸಿ, ಬಿಳಿ ಎಳ್ಳು ಒಂದು 50 ಗ್ರಾಮು. ಇದನ್ನು ಸುಮ್ಮನೆ ಬಿಸಿ ಬಾಣಲಿಯಲ್ಲಿ ಹಾಕಿದ್ರೇ ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ಸಿಮ್ಮಲ್ಲಿ ಇಟ್ಟು ಒಂದು 2 ನಿಮಿಷ ಹುರ್ಕೊಂಡೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಹುರ್ಗಡ್ಲೆ ಸೇರಿಸಿದ್ದೀನಿ, ಗರಿ ಗರಿಯಾಗಿರುತ್ತೆ ಅಂತ. ಕೊಬ್ಬರಿ ತುರಿ ನಾನು 1 ಹೋಲ್ ಕೊಬ್ಬರಿ ಇದು ತುರಿದಿದ್ದೀನಿ. ಈಗ ಇದನ್ನು ಬಾಣಲಿಯಲ್ಲೇ ಒಂದು ಸ್ವಲ್ಪ ಬಿಸಿ ಆಗಲಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ, ಫಸ್ಟೇ ಹಾಕೋಕ್ಕೆ ಹೋಗಬೇಡಿ. ಬೆಲ್ಲ ಅಂದರೆ 1 kg ಬೆಲ್ಲ ತೊಗೊಂಡಿದ್ದೀನಿ. 1 kg ಅಕ್ಕಿಗೆ 1 kg ಬೆಲ್ಲ. ಅದಕ್ಕೆ ನೀರು ನೋಡಿ, 1/4 ಲೋಟ ಅಷ್ಟು, ಅಂದರೆ 1/4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 1 ಲೋಟ ನೀರು ಫುಲ್ ಆಗುತ್ತೆ ಇದು ನೋಡಿ. ಇದು ಉಳಿದಿರೋದು ಈಗ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಸೇರಿಸ್ಕೊಳ್ಳೋಣ. 1/4 ಲೀಟ್ರ್ ನೀರು, 1 kg ಬೆಲ್ಲಕ್ಕೆ 1/4 ಲೀಟ್ರ್ ನೀರು. ಪಾಕ ಏನು ಬೇಕಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಅದು ಬೆಲ್ಲ ಅಷ್ಟು ಬೇಕು ಕರಗಲಿ. ಇದನ್ನು ಹುರ್ಗಡ್ಲೆ ಕಡಲೆಕಾಯಿ ಬೀಜ, ಶೇಂಗಾ, ಅದು ಮೇಲಿರೋ ಒಟ್ಟೆಲ್ಲ ತೆಗೆದುಬಿಟ್ಟು ಈಗ ಮಿಕ್ಸಿಗೆ ಒಂದೇ ಒಂದು ಸುತ್ತು, ಜಾಸ್ತಿ ನೈಸಾಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಈಗ ನೋಡಿ, ಅಕ್ಕಿ ಹಿಟ್ಟು ಹುರಿದಿದ್ದಾಯಿತು, ನೈಸಾಗಿದೆ. ಅಕ್ಕಿ ಹಿಟ್ಟು ಬೀಸ್ಕೊಬಂದಿದ್ದೀನಿ. ಬೆಲ್ಲ ಇನ್ನು ಪಾಕ ಬಂದಿಲ್ಲ, ಬೆಲ್ಲ ಕರಗಲಿಲ್ಲ. ಒಂದು ಸ್ವಲ್ಪ ಕರಗಬೇಕು ಬೆಲ್ಲ. ಪಾತ್ರೆ ಚಿಕ್ಕದು ಇರೋದ್ರಿಂದ ಮೇಲಕ್ಕೆ ಉಗ್ಗಿ ಬರುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ. ಎಳೆ ಪಾಕ ನೋಡಿ. ಅದು ಸುಮ್ಮನೆ ಕೈಯಲ್ಲಿ ಅಂಟಬೇಕು ಅಷ್ಟೇ, ಪಾಕ ಏನೂ ಬೇಕಿಲ್ಲ ಇದಕ್ಕೆ. ಕೈಯಲ್ಲಿ ಅಂಟಿದ್ರೆ ಸಾಕು. ಈಗ ನೋಡಿ, ನಾನು ಅಕ್ಕಿ ಹಿಟ್ಟನ್ನ ಸಪ್ರೇಟಾಗಿ ಬೇಸನ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಹುರಿದಿರೋದೆಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಇದು ಕಡಲೆಕಾಯಿ ಬೀಜ 1-2 ಹಾಕಿ ಪೌಡ್ರ್ ಮಾಡಿ, ಸುಮ್ಮನೆ ಒಂದೇ ಸುತ್ತಿರೋದು. ಈಗ ಅಕ್ಕಿ ಹಿಟ್ಟಿಗೆ ಹುರಿದಿರೋದೆಲ್ಲ ಸೇರಿಸ್ಕೊಳ್ಳೋಣ. ಇದು ಹುರ್ಗಡ್ಲೆ, ಎಳ್ಳು, ಕೊಬ್ಬರಿ ಮತ್ತು ಶೇಂಗಾ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಎಲ್ಲ ಕಡೆಯೂ ಇರಬೇಕು. ಅದರಿಂದ ನೀವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರೋದು. ನೋಡಿ, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಇದನ್ನು 2 ಭಾಗ ಮಾಡಿಬಿಟ್ಟು ಬೆಲ್ಲದ ಪಾಕ ಸೇರಿಸ್ಕೊಳ್ಳೋಣ. ಒಂದೇ ಸತಿ ಎಲ್ಲ ಹಾಕ್ಬಿಟ್ಟು ಬೇಗ ಬೇಗ ಹಿಡಿಬೇಕು, ಬಿಸಿ ಕೈ ತಡೆಯಲ್ಲ, ನನಗಾಗಲ್ಲ. ಅದರಿಂದ ನಾನು 2 ಸತಿ ಮಾಡ್ಕೊಳ್ತೀನಿ. ಪಾಕ ಒಂದು ಅರ್ಧ ಸೇರಿಸ್ಕೊಂಡು ಮತ್ತೆ ಅರ್ಧ ಮುಚ್ಚಿಟ್ಬಿಟ್ಟು ಆಮೇಲೆ ಮತ್ತೆ ಸೇರಿಸ್ಕೊಳ್ತೀನಿ. ನೋಡಿ, ಅರ್ಧ ಪಾಕ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ತಣ್ಣಗಾಗಬಾರ್ದು ಬೆಲ್ಲದ ಪಾಕ. ಅದರಿಂದ ಎಷ್ಟು ಬೇಕೋ ಅರ್ಧಕ್ಕೆ ಅಷ್ಟು ಮಾತ್ರ ಒಯ್ಕೊಂಡು ಮಿಕ್ಕಿದ ಒಂದು ಕಡೆ ಗಾಳಿ ಹೋಗದೆ ಮುಚ್ಚಿಟ್ಕೊಂಡು ಮತ್ತೆ ಸೇರಿಸ್ಕೊಂಡು ಮಾಡೋಣ. ಯಾಕಂದರೆ ಒಂದೇ ಸತಿ ಪಾಕ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಪದೇ ಪದೇ ಮಾಡಿದ್ರೆ ನಿಮಗೆ ಟೇಸ್ಟ್ ಅಂದರೆ ಸ್ವೀಟು ಚೇಂಜ್ ಆಗುತ್ತೆ ಟೇಸ್ಟಲ್ಲಿ. ಅದರಿಂದ ನೀವು ಒಂದೇ ಸತಿ ಮಾಡ್ಕೊಳ್ಳಿ. 1 ಕೆ ಜಿಗೆ 1 ಕೆ ಜಿ ಹಾಕಿ. ಕಡಿಮೆ ಹಾಕಿದ್ರೆ ಸಾಕಾಗಲ್ಲ. ನೀವೇನು ಮಾಡಿದ್ರು 1 ಕೆ ಜಿಗೆ ಒಂದು ಬೇಕೇ ಬೇಕು. ಒಂದು ಬೆಲ್ಲ 1 ಕೆ ಜಿ, ಮತ್ತು ನೀರು ಅಷ್ಟೇ. ಅದು ಮುಳುಗೋ ಅಷ್ಟಕ್ಕೆ ನೀರು ಬೇಕು. ಬೆಲ್ಲ ಮುಳುಗೋ ಅಷ್ಟಕ್ಕೆ ನೀರು ಸೇರಿಸ್ಕೊಂಡು ಬೆಲ್ಲ ಕರಗಿದ ತಕ್ಷಣ ತೆಗೆದುಬಿಡಿ, ಸಾಕು. ಪಾಕ ಏನೂ ಬೇಕಿಲ್ಲ. ನೋಡಿ, ಚೆನ್ನಾಗಿ ಬರ್ತಾಯಿದೆ ಉಂಡೆ. ನಾವು ಅಕ್ಕಿ ಹುರಿಯೋದ್ರಲ್ಲೇ ಈ ಉಂಡೆ ಟೇಸ್ಟ್ ಬರುತ್ತೆ. ರೆಡಿ ಆಯಿತು ತಂಬಿಟ್ಟು ಶಿವರಾತ್ರಿಗೆ. ತುಂಬ 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 ಚೆನ್ನಾಗಿ ರೆಡಿ ಆಗ್ತಾಯಿದೆ ಹಬ್ಬಕ್ಕೆ. ನೋಡಿ, ಎಲ್ಲ ಹಿಂಗೆ ಉಂಡೆ ಕಟ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಜಾಸ್ತಿನೇ ಇದೆ. ಸ್ವಲ್ಪ ಇಬ್ಬರಿದ್ರೆ ಬೇಗ ಆಗುತ್ತೆ. ಒಬ್ಬಳೇ ಇರೋದ್ರಿಂದ ಒಂದು ಸ್ವಲ್ಪ ಕೈ ಬಿಸಿ ಸುಡುತ್ತೆ. ಉಂಡೆ ಆಯಿತು, ರೆಡಿ ಆಯಿತು. ನೋಡಿ, ಉಂಡೆ ಕಟ್ಟಿರೋದೆಲ್ಲ ರೆಡಿ ಆಯಿತು. ಇನ್ನೇನೆಲ್ಲ ಕೆಲಸನೂ ಆಯಿತು. ನೈವೇದ್ಯಕ್ಕೆ ರೆಡಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸೈಜ್ ನಿಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಇಟ್ಕೋಬೋದು. ನಾನು ಒಂದು ಸ್ವಲ್ಪ ಮೀಡಿಯಮಾಗೆ ಉಂಡೆ ಕಟ್ಟಿದ್ದೀನಿ. ತುಂಬ ಚಿಕ್ಕದಾಗೂ ಮಾಡಿಲ್ಲ, ತುಂಬ ದೊಡ್ಡದಾಗೂ ಮಾಡಿಲ್ಲ. ನೋಡಿ, ಎಲ್ಲ ಉಂಡೆ ಕಟ್ಟಿದ್ದೀನಿ. ಹತ್ತತ್ರ ಒಂದು 50 ಉಂಡೆ ಬಂದಿದೆ ಅನಿಸುತ್ತೆ, ನಾನು ಎಣಿಸಿಲ್ಲ. ಈಗ ಬಿಸಿ ಇರೋದ್ರಿಂದ ತುಂಬಾ ಸಾಫ್ಟಾಗಿದೆ. ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಸಾಫ್ಟಾಗಿರುತ್ತೆ ಅನ್ನೋಂಗಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಸಾಫ್ಟಾಗಿದ್ದು ಇದು ತಂಬಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಚೆನ್ನಾಗಿದೆ. ಈಗ 1 ಅವರ್ ಆಯಿತು ಆಗಲೇ ನಾನು ಮಾಡಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವಿಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್.